ಅಕ್ಟೋಬರ್ 23ರಿಂದ ಅಕ್ಟೋಬರ್ 29ರವರೆಗೆ ರಾಜ್ಯದಲ್ಲಿ ಹಿಂಗಾರಿನ ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ, ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಯೆಲ್ಲೋ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆಯಾ? ಹಿಂಗಾರು ಮಳೆಯ ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಬನ್ನಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ರಾಜ್ಯದಲ್ಲಿ ಮತ್ತೆ ಅಕ್ಟೋಬರ್ 23ರಿಂದ 29ರವರೆಗೆ ಹೇಗಿದೆ ಹವಾಮಾನದ ಬದಲಾವಣೆಗಳು, ಏರಿಳಿತಗಳು? ಈ ಮುಂಗಾರು ಮಳೆ ಆದ ನಂತರದಲ್ಲಿ ಹಿಂಗಾರು ಮಳೆ ಮತ್ತೆ ಅಬ್ಬರವನ್ನು ಪ್ರಾರಂಭ ಮಾಡಿರುವಂಥದ್ದು. ಒಂದು ವಾರದ ಮಳೆಯ ಪ್ರಮಾಣದ ವರದಿಯನ್ನು ಹೇಳೋದಾದರೆ, ಬೆಂಗಳೂರಿನಲ್ಲಿ ಅಕ್ಟೋಬರ್ 23, 24 ಹಾಗೂ 25ರಂದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವೊಂದು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಮತ್ತು ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಅಕ್ಟೋಬರ್ 23ರಿಂದ ಅಕ್ಟೋಬರ್ 29ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅಕ್ಟೋಬರ್ 23 ಹಾಗೂ 24ರಂದು ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಅಕ್ಟೋಬರ್ 23ರಿಂದ ಅಕ್ಟೋಬರ್ 29ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅಕ್ಟೋಬರ್ 23 ಹಾಗೂ 24ರಂದು ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 23ರಿಂದ ಅಕ್ಟೋಬರ್ 29ರವರೆಗೆ ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳು ಅದಾವು. ಮುಂದಿನ ದಿನಗಳಲ್ಲಿ ಸೈಕ್ಲೋನ್ ಏನಾದರೂ ಕಂಡುಬರುವಂತಹ ಸಾಧ್ಯತೆಗಳಿದೆಯಾ? ಈಗಾಗಲೇ ಹಿಂಗಾರು ಮಳೆ ಸಾಕಷ್ಟು ಈಗಾಗಲೇ ಬೆಂಗಳೂರಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು, ಬೆಂಗಳೂರು ಹೊರತುಪಡಿಸಿ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಹೆಚ್ಚಾಗಿ ಹಿಂಗಾರು ಮಳೆ ಇರುವಂಥದ್ದು. ಸೈಕ್ಲೋನ್ ಎಫೆಕ್ಟ್ ಏನಾದ್ರು ನಮ್ಗೆ ರಾಜ್ಯಕ್ಕೆ ಏನಾದ್ರು ಆಗತ್ತಾ ಅಥವಾ ಹೇಗೆ ಸರ್? ಈಗ ಬಂಗಾಳ ಉಪಸಾಗರದಲ್ಲಿ ಏನೋ ಒಂದು ವಾಯುಭಾರ ಕುಸಿತವಾಗಿದೆಯಲ್ಲ, ಅದು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಇದು ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಆಗಿ ಮತ್ತು ಡಿಪ್ರೆಷನ್ ಆಗ್ಬೋದು. ಅಂದ್ರೆ ಡಿಪ್ರೆಷನ್ ಅಂದ್ರೆ ಒಂದು ಸೈಕ್ಲೋನ್ಗಿಂತ ಒಂದು ಕೆಳಗಿನ ಅಂತ. ಈ ಡಿಪ್ರೆಷನ್ಲಿಂದ ಕೂಡ ಸಾಕಷ್ಟು ಮಳೆ ತರುವಂಥದ್ದು. ಸೈಕ್ಲೋನ್ ಅಷ್ಟೇ ಮಳೆ ತರುವಂಥ ಒಂದು ವೆದರ್ ಸಿಸ್ಟಮ್ ಇದು ಒಂದು ಒಳ್ಳೆಯ ಮಳೆಯನ್ನು ತರ್ತು ಮುಂದಿನ ಒಂದು ವಾರದಲ್ಲಿ. ಓಕೆ, ಅಂದರೆ ಈ ಒಂದು ಹಿಂಗಾರಿನ ಮಳೆ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚು ಮಳೆ ಬರುವಂಥದ್ದು ಕಾಣಿಸ್ಕೊಳ್ಳುವಂಥದ್ದು, ಉತ್ತರ ಒಳನಾಡಿನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್? ಇದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಬರುತ್ತೆ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಅಂದರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾಳ ಮಳೆ ಆಗುತ್ತೆ. ಯಾಕಂದ್ರೆ ಅಲ್ಲೊಂದು ಅರಬ್ಬಿ ಸಮುದ್ರದ ಕೇರಳ ಕರ್ನಾಟಕ ಕರಾವಳಿ ಹತ್ರ ಒಂದು ಲೋ ಪ್ರೆಷರ್ ಸಿಸ್ಟಮ್ ಆಗಿ ಡಿಪ್ರೆಷನ್ ಆಗುವ ಹಂತದಲ್ಲಿದೆ. ಅದರಲ್ಲಿಂದ ಕೂಡ ಒಳ್ಳೆಯ ಮಳೆ. ಎರಡು ಸಿಸ್ಟಮ್ಸ್ ಅದಾವೆ. ಒಂದು ಅರಬ್ಬಿ ಸಮುದ್ರದಲ್ಲಿ ಒಂದು ವೆದರ್ ಸಿಸ್ಟಮು, ಒಂದು ಬಂಗಾಳ ಉಪಸಾಗರದಲ್ಲಿ ಒಂದು ವೆದರ್ ಸಿಸ್ಟಮು. ಇವೆರಡು ಕಂಬೈನ್ಡ್ ಎಫೆಕ್ಟ್. ಇವೆರಡು ಸಿಸ್ಟಮ್ನಿಂದ ನಮಗೆ ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಮುಂದಿನ ಒಂದು ವಾರದಲ್ಲಿ. ಅಕ್ಟೋಬರ್ 23ರಿಂದ ಅಕ್ಟೋಬರ್ 29ರವರೆಗೆ ಮಳೆ ವರದಿಯನ್ನು ಹೇಳಿದ್ರಿ ಪ್ರಮಾಣದ ಬಗ್ಗೆ. ಈ ಒಂದು ವಾರದಲ್ಲಿ ಯಾವ ದಿನಾಂಕದಲ್ಲಿ ಹೆಚ್ಚು ಮಳೆ ಬೀಳೋ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ನೀವು ದಿನಾಂಕವನ್ನು ಹೇಳೋದಾದರೆ? ಅಕ್ಟೋಬರ್ 23, 24ರಂದು ಉತ್ತಮವಾಗಿ ಮಳೆ ಬೀಳುವ ಸಾಧ್ಯತೆಗಳು ಅದಾವೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.